ಥ್ರೆಡ್ನ ಸೀರೆಗೆ ಲಾಕ್ ಮಾಡಿ 4 ಚೈನ್ ತಗೊಳ್ಳಿ. 1 2 3 4. ಇದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ಈಗ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ನೀಡಲ್ನ ಸ್ಟ್ರೇಟಾಗಿ ಬೇಡ, ಸ್ಲ್ಯಾಂಟಾಗಿ ಇಟ್ಕೊಂಡು ಒಂದು ಡಬಲ್ ಕ್ರೋಶೆ ಮಾಡಿ. ಎರಡು ಚೈನ್ ತಗೊಳ್ಳಿ. 1 2. ಈಗ ಆ ಸ್ಪೇಸಿಗೆ ನಾವು ಡಬಲ್ ಕ್ರೋಶೆಗಳನ್ನು ಮಾಡಬೇಕು. ಎಷ್ಟು ಡಬಲ್ ಕ್ರೋಶೆಗಳು ಇಡಿಸುತ್ತೋ ಅಷ್ಟು ಡಬಲ್ ಕ್ರೋಶೆ ಮಾಡಿ. ನಾನು ತಗೊಂಡಿರೋ ಬೀಡ್ಗೆ ಇಲ್ಲಿ 7 ಡಬಲ್ ಕ್ರೋಶೆಗಳು ಇಡಿಸ್ತವೆ. ಸೆವೆನ್ ಡಬಲ್ ಕ್ರೋಶೆಗಳಾದಮೇಲೆ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೊಂದು ಸಿಂಗಲ್ ಕ್ರೋಶೆ ಮಾಡಿ. ಎರಡು ಚೈನ್ ತಗೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ಈಗ ಬಟ್ಟೆನ ತಿರುಗಿಸ್ಕೊಳ್ಳಿ. ಈಗ ಡಬಲ್ ಕ್ರೋಶೆ ಮಾಡಿರೋ ಗ್ಯಾಪಿಗೆಲ್ಲನೂ ಒಂದೊಂದು ಡಬಲ್ ಕ್ರೋಶೆಗಳನ್ನು ಮಾಡಬೇಕು. ಈಗ ಬಟ್ಟೆನ ಮತ್ತೆ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಳ್ಳಿ. ಬೀಡ್ ಆ್ಯಡ್ ಮಾಡಿ. ಇಲ್ಲಿ ನಾನು ಸ್ಮಾಲ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಶೆಗಳ ಮಧ್ಯಕ್ಕೆ ಒಂದು ಸಿಂಗಲ್ ಕ್ರೋಶೆನ ಮಾಡಿ. ಮತ್ತೆ ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಬಲ್ ಕ್ರೋಶೆ ಸ್ಪೇಸಿಗೆ ಸಿಂಗಲ್ ಕ್ರೋಶೆ ಮಾಡಿ. ಇದೇ ಥರ ಎಲ್ಲ ಡಬಲ್ ಕ್ರೋಶೆಗಳಿಗೂ ಒಂದು ಬೀಡ್ ಆ್ಯಡ್ ಮಾಡಿ ಸಿಂಗಲ್ ಕ್ರೋಶೆನ ಮಾಡ್ತಾ ಹೋಗಿ. 7 ಡಬಲ್ ಕ್ರೋಶೆಗಳು ಮಾಡಿರೋದ್ರಿಂದ 7 ಬೀಡ್ಸ್ನ ಆ್ಯಡ್ ಮಾಡ್ಬೋದು. 7 ಬೀಡ್ಸ್ ಆ್ಯಡ್ ಮಾಡಾದಮೇಲೆ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿ. ನೆಕ್ಸ್ಟ್ 4 ಚೈನ್ ತಗೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಸಿಂಗಲ್ ಕ್ರೋಶೆ ಮಾಡಿ. ಈಗ ಬೀಡ್ ಆ್ಯಡ್ ಮಾಡಿಕೊಂಡು ಫಸ್ಟ್ನೇದನ್ನು ಯಾವ ಥರ ವರ್ಕ್ ಮಾಡ್ಕೊಂಡಿದ್ದೆವೋ ಅದೇ ಥರ ಇದನ್ನು ವರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ 4 ಚೈನ್ ತೊಗೋಬೇಕು. ನೆಕ್ಸ್ಟ್ ಮತ್ತೆ ಬೀಡ್ ಆ್ಯಡ್ ಮಾಡಿ ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡಿ.